ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವ ಶಿವ ಹೋ ದೇಹನಯ್ಯ ನಿಮ್ಮ ಮನದತ್ತಲೆನ್ನ ತೆಗೆಯಯ್ಯ 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 ಆ ಬಡ ಪಶು ಪಂಕದಲ್ಲಿ ಬಿದ್ದರೆ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವ 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 ಓ
ಓದೆಹೆ ಓದೆಹೆ ನಯ್ಯ ನಿಮ್ಮ ಮನದತ್ತಾಲೆನ್ನ ತೆಗೆಯಯ್ಯ ನಿಮ್ಮ ಮನದತ್ತಾಲೆನ್ನ ತೆಗೆಯಯ್ಯ ತೆಗೆಯಯ್ಯ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವ ಶಿವ. ಪಶುವನು ಪಶುಪತಿ ನೀನು ಪಶುವನು ಪಶುಪತಿ ನೀನು ತುಡುಗುಣಿಯಂದೆನ್ನ ಹಿಡಿದು ಬಡಿಯುವ ಮುನ್ನ ಪಶುವನು ಪಶುಪತಿ ನೀನು ತುಡುಗುಣಿಯಂದೆನ್ನ ಹಿಡಿದು ಬಡಿಯುವ ಮುನ್ನ ಒಡೆಯ ನಿಮ್ಮ ಬೈದಂತೆ ಮಾಡು ಒಡೆಯ ನಿಮ್ಮ ಬೈದಂತೆ ಮಾಡು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವ ಶಿವ. ಓದೆಹೆ ಓದೆಹೆ ಎನ್ನಯ್ಯ ನಿಮ್ಮ ಮನದತ್ತ ಲೆನ್ನ ತೆಗೆಯಯ್ಯ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಬಡ ಪಶು ಪಂಕದಲ್ಲಿ ಬಿದ್ದರೆ ಬಡ ಪಶು ಪಂಕದಲ್ಲಿ ಬಿದ್ದರೆ ಬಡ ಪಶು ಪಂಕದಲ್ಲಿ ಬಿದ್ದರೆ. ಈ ವಚನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಅಸಹಾಯಕತೆ ಮತ್ತು ದೈನ್ಯದ ನೆಲೆಯನ್ನು ಕುರಿತು ಇಲ್ಲಿ ಆ ಪರಮಾತ್ಮನಿಗೆ ಆ ಲಿಂಗಯ್ಯನಿಗೆ ಆತ್ಮನಿವೇದನೆ ಮಾಡಿಕೊಳ್ತಕ್ಕಂಥ ಒಂದು ವಿಧಾನ ಇದೆ. ಇಲ್ಲಿ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವ ಶಿವ ಓದಹೆ ಓದಹೆನಯ್ಯ ನಿಮ್ಮ ಮನದತ್ತಲೆನ್ನ ತೆಗೆಯಯ್ಯ. ನೋಡಿ ಈ ವಚನದ ಸ್ವಾರಸ್ಯ ಹೇಗಿದೆ. ಒಂದು ಹಸು ತನ್ನ ಹಸಿರಿಗೋಸ್ಕರ ಹೋಗ್ತದೆ, ಮೇವಿಗೋಸ್ಕರ. ಅಲ್ಲಿ ಕೆಸರಿದೆ ಆಳವಾಗಿ ಅಂತ ಗೊತ್ತಿಲ್ಲ. ಅದರಲ್ಲಿ ಹೋಗಿ 4 ಕಾಲುಗಳು ಸಂಪೂರ್ಣವಾಗಿ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದು ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ, ಹಿಂದಕ್ಕೆ ಬರ್ಲಿಕ್ಕಾಗಲ್ಲ. ಏನು ಮಾಡ್ತದೆ? ಪ್ರಯತ್ನ ಮಾಡ್ತದೆ, ಕಾಲು ಬಡಿತದೆ, ಆದರೆ ಅದು ಹಳ್ಳದ ಆಳಕ್ಕೆ ಹೋಗ್ತಾ ಇರ್ತದೆ. ಅದಲ್ಲದೆ ಬೇರೆ ಗತಿಯುಂಟೆ? ಆ ಪ್ರಸಂಗದಲ್ಲಿ ಆ ಕೆಸರಿನಿಂದ ಮೇಲಕ್ಕೆ ಬೇರೆ ಯಾರಾದರೂ ಸಹಾಯ ಮಾಡಿ ಅದನ್ನು ಮೇಲಕ್ಕೆ ಎತ್ತಬೇಕಲ್ವಾ? ಈ ಉದಾಹರಣೆ ಕೊಟ್ಟು ಅಪ್ಪ ಬಸವಣ್ಣ ಹೇಳ್ತಾರೆ, ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಹಾಗೆ ಈ ಸಂಸಾರ ಅಂತನ್ನುವಂಥ, ಈ ಭವಬಂಧನ ಅಂತನ್ನುವಂಥ ಕೆಸರಿನಲ್ಲಿ ಬಿದ್ದುಬಿಟ್ಟಿದ್ದೇನೆ. ಮೇಲಕ್ಕೆ ಎಷ್ಟು ಎತ್ತಿ ಬರಬೇಕು ಅಂತ ಪ್ರಯತ್ನ ಮಾಡಿದ್ರೂ ಸಹ ಅದು ಸಾಧ್ಯವಾಗ್ತಾ ಇಲ್ಲ. ಶಿವ ಶಿವ ಓದಹೆ ಓದಹೆನಯ್ಯ,
ಅಯ್ಯೋ ಮುಳುಗೋಗ್ತಾ ಇದ್ದೇನೆ ಈ ಪ್ರಪಂಚದಲ್ಲಿ, ಇದು ಸರಿಯಲ್ಲ, ಇದರಿಂದ ಹೊರಬರಬೇಕು ಅಂತ ಅನ್ನುವಂಥ ಪ್ರಜ್ಞೆ ಇದೆ, ಆದರೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿನ್ನ ಅನುಗ್ರಹ, ನಿನ್ನ ಸಹಾಯ ನನಗೆ ಬೇಕೇ ಬೇಕು. ಅದಕ್ಕೆ ನಿಮ್ಮ ಮನದತ್ತಲೆನ್ನ ತೆಗೆಯಯ್ಯ ಅಂತ ಅನ್ನುವಂಥ ನೆಲೆಯಲ್ಲಿ ಬಹಳ ವಿಶೇಷವಾದ ರೀತಿಯಲ್ಲಿ ಅವರು ಹೇಳ್ತಾರೆ. ಹೌದು, ಈ ವ್ಯವಸ್ಥೆಯಲ್ಲಿ ನಾನು ಮೇಲಕ್ಕೆ ಬರಬೇಕು ಅಂತಂದರೆ ಪಶುವಾನು ಪಶುಪತಿ ನೀನು ಅಂತ ಅನ್ನುವಂಥ ನೆಲೆಯಲ್ಲಿ ಸಹಜವಾದ ರೀತಿಯಲ್ಲಿ ನಾನು ಆಲೋಚನೆ ಮಾಡಬೇಕಾಗ್ತದೆ. ನಾನು ಪಶು, ನೀನು ಪಶುಪತಿ, ನಾನು ಬಡ ಪ್ರಾಣಿ, ನೀನು ನನ್ನ ಯಜಮಾನ, ಕೆಸರಿನಿಂದ ಮೇಲೆ ಕೆತ್ತಬೇಕಾದದ್ದು ನಿಂದು. ಈ ಲೆಕ್ಕದಲ್ಲಿ ತುಡುಗಣಿ ಎಂದು ಎನ್ನ ಹಿಡಿದು ಬಡಿಯುವ ಮುನ್ನ, ಈ ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದೇನೆ, ಅಯ್ಯೋ ನನ್ನ ಹೊಲದಲ್ಲಿ ಬಂದು ಅದನ್ನು ಮೇಯ್ಲಿಕ್ಕೆ ಬಂದಂಥ ಕಳ್ಳ ಪ್ರಾಣಿ ಇದು ಅಂತ ಅನ್ನುವಂಥ ರೀತಿಯಲ್ಲಿ ಬೇರೆಯವರು ಬಂದು ನನ್ನನ್ನು ಬಡಿಯುವ ಮುನ್ನ ನನ್ನನ್ನು ಒಡೆಯ ನಿಮ್ಮನ್ನು ಬೈಯದಂತೆ ಮಾಡು. ಕೂಡಲ ಸಂಗಮ ದೇವ, ನಿಮ್ಮ ಬೈಯದಂತೆ ಮಾಡು. ಏನಂತಾರೆ? ಪಶು ನಾನು, ಪಶುಪತಿ ನೀನು. ನಾನೇನಾದರೂ ತಪ್ಪು ಮಾಡಿದ್ರೆ ಇದು ಇಂಥವರ ಪಶು ಇದು ಅಂತ ಹೇಳಿ ನಿಮ್ಮನ್ನು ಎಲ್ಲರೂ ನಿಂದಿಸ್ತಾರೆ. ಆ ರೀತಿ ಮಾಡಬೇಡ. ನನ್ನನ್ನು ಬೇರೆಯವರು ಕಳ್ಳ ಪ್ರಾಣಿ, ಕಳ್ಳ ಹಸು ಅಂತ ಹೇಳಿ ಬಡಿಯೋದಕ್ಕೆ ಮೊದಲು ನನ್ನನ್ನು ತೆಗೆದು ನನ್ನನ್ನು ಪಾರು ಮಾಡು. ಒಂದು ಒಳ್ಳೆ ಉದಾಹರಣೆ ಕೊಟ್ಟು, ಪಶು ನಾನು, ಪಶುಪತಿ ನೀನು, ಮೇಯ್ಲಿಕ್ಕೆ ಬಂದು ಕೆಸನಲ್ಲಿ ಸಿಕ್ಕಾಕೊಂಡಿದ್ದೇನೆ, ನನ್ನನ್ನು ದಡ ತಲುಪಿಸು. ದಡ ತಲುಪಿಸೋದ್ರಲ್ಲಿ ನನ್ನ ಜೊತೆಯಲ್ಲಿ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ, ತಪ್ಪು ಅಭಿಪ್ರಾಯ ಮೂಡದಂತೆ ಕಾಪಾಡಬೇಕಾದ ಕರ್ತವ್ಯ ನನಗಿದೆ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಈ ಭಾವನೆಯನ್ನು ನೀನು ಕರುಣಾಹೃದಯಿಯಾಗಿ ನನ್ನನ್ನು ಕೆಸರಿನಿಂದ ಪಾರು ಮಾಡು ತಂದೆ. ಗೊತ್ತಿಲ್ಲದೆ ಹಳ್ಳಕ್ಕೆ ಬಿದ್ದಿದ್ದೇನೆ, ಮೇಲೆ ಕೆತ್ತು. ಬೇರೆಯವರು ನನ್ನನ್ನು ಕಳ್ಳ ಪಾಪಿ ಅಂತ ಗುರುತಿಸೋದಕ್ಕೂ ಮೊದಲು ನನ್ನನ್ನು ದಡ ಸೇರಿಸು. ಕಾರಣ ಇಷ್ಟೇ, ನೀನು ನನ್ನ ಒಡೆಯ, ನಾನು ನಿನ್ನ ಸೇವಕ. ಸೇವಕ ಮಾಡಿದ ತಪ್ಪಿಗೆ ಒಡೆಯನನ್ನ ಸಂಶಯ ದೃಷ್ಟಿಯಿಂದ ಬೇರೆಯವರು ನೋಡೋದು ಸರಿಯಲ್ಲ, ಅದು ನನ್ನ ಮನಸ್ಸಿಗೆ ಇಡಿಸೋದಿಲ್ಲ. ನಾನು ಬೇರೆಯವರ ಕಣ್ಣಿಗೆ ತಪ್ಪಿತಸ್ಥ ಅಂತ ಸಿಕ್ಕೋದಕ್ಕೆ ಮೊದಲೇ ನನ್ನನ್ನು ದಡ ತಲುಪಿಸು. ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡೆಯುವುದಲ್ಲದೆ ಬೇರೆ ಮತ್ತೇನಿದೆ ಅದಕ್ಕೆ. ಆದ್ದರಿಂದ ನೀನೇ ನನ್ನನ್ನು ಪಾರುಗಾಣಿಸು ತಂದೆ ಅಂತ ಹೇಳಿ ಆ ಲಿಂಗಯ್ಯನಿಗೆ ಸಂಪೂರ್ಣವಾಗಿ ಆತ್ಮಸಮರ್ಪಣೆ ಮಾಡಿಕೊಂಡು ಹೇಳುವಂಥ ಮಾತು. ಅಪ್ಪ ಬಸವಣ್ಣನವರ ಇಂಥ ವಚನಗಳು ಭಾಳ ಇವೆ. ಶಿವಧೋ ಶಿವಧೋ ಅಂತ ಹೇಳಿ ಪ್ರಾರ್ಥನೆ ಮಾಡುವ, ಆ ಶಿವನ ಕಡೆಗೆ, ಲಿಂಗದ ಕಡೆಗೆ ಕೂಗುವಂಥ ವಿಚಾರಗಳಿವೆ. ಕೊಲ್ಲು ಕಾಯಿ ನಿನ್ನ ಧರ್ಮ ಅಂತ ಹೇಳಿ ಸಂಪೂರ್ಣವಾಗಿ ಸಮರ್ಪಣಾ ಮನೋಭಾವದ ಮಾತುಗಳಿವೆ. ಇವೆಲ್ಲವೂ ಸಹ ಈ ವಚನವನ್ನು ಹಾಡುವಾಗ ನಮಗೇನನ್ಸುತ್ತೆ, ನಮ್ಮ ಹೃದಯದ ಧ್ವನಿ ಆ ಪರಮಾತ್ಮನಿಗೆ ತಲುಪಲಿ ಅಂತ ಹೇಳಿ ನಮ್ಮ ಹೃದಯದಿಂದ ನಾವು ಹಾಡಬೇಕು. ಆ ಹಾಡನ್ನು ನೀವು ಕೇಳಿದ್ದೀರಿ. ಅದು ನೇರವಾಗಿ ಆ ನಮ್ಮ ಅಸಹಾಯಕತೆಯನ್ನು ಪರಮಾತ್ಮನಿಗೆ ತಲುಪಿಸುವ ನಮ್ಮ ಅಂತರಂಗದ ದನಿಯಾಗಿ ಅದು ಹೊರಬಂದಿದೆ ಅಲ್ವಾ. ಇದು ನಮ್ಮ ಮನದಾಳದ ಧ್ವನಿಯಾಗಬೇಕು. ಆ ದಿಕ್ಕಿನಲ್ಲಿ ನಮ್ಮ ಚಿಂತನೆ ಸಹಜವಾಗಿ ಮೂಡಬೇಕು. ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ
ಎರಡಾಳಿನ ಭಾಷೆಯ ಕೇಳಿರಯ್ಯ ಎರಡಾಳಿನ ಭಾಷೆಯ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಭಕ್ತನದು ಸತ್ಯವೆಂಬ ಕೂರಲಗನೆ ಕಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೇಳಿರಯ್ಯ ಎರಡಾಳಿನ ಭಾಷೆಯ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೊಲುವೆನೆಂಬ ಭಾಷೆ ದೇವನದು ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಗೆಲುವೆನೆಂಬ ಭಾಷೆ ಗೆಲುವೆನೆಂಬ ಭಾಷೆ ಭಕ್ತನದು ಭಕ್ತನದು ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಸತ್ಯವೆಂಬ ಕೂರಲಗನೆ ಕಳೆದುಕೊಂಡು ಸತ್ಯವೆಂಬ ಕೂರಲಗನೆ ಕಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೇಳಿರಯ್ಯ ಎರಡಾಳಿನ ಭಾಷೆಯ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಪೃಥ್ವಿಯೊಳಗೆ ಪೃಥ್ವಿಯೊಳಗೆ
ಈ ಪ್ರಪಂಚದಲ್ಲಿರ್ತಕ್ಕಂಥ ಈ ಸೃಷ್ಟಿ ಮತ್ತು ಸೃಷ್ಟಿಯಲ್ಲಿರ್ತಕ್ಕಂಥ ಮನುಷ್ಯನ ಒಂದು ಹೊಯ್ದಾಟ ಮತ್ತು ತಾಕಲಾಟದ ನೆಲೆ ಇದೆಯಲ್ಲ, ಅದನ್ನು ಈ ವಚನದಲ್ಲಿ ಅದ್ಭುತವಾದ ರೀತಿಯಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಅದರಲ್ಲಿ ನಮ್ಮ ಸಾಧನೆಯ ಎಚ್ಚರಿಕೆ ಹೇಗಿರಬೇಕು ಅನ್ನೋದನ್ನು ಕುರಿತು ಹೇಳ್ತಾರೆ. ಇದು ಈ ಸೃಷ್ಟಿಯಲ್ಲಿರ್ತಕ್ಕಂಥ ಒಂದು ಸಹಜವಾದ ನಡವಳಿಕೆ, ಸಹಜ ಗತಿ. ಇದು ಯಾವುದದು? ನೀವು ಕೇಳಿದ್ರಲ್ಲ ಈಗ, ಜಂಬೂದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಬರೀ ಬೆಂಗಳೂರು, ಕರ್ನಾಟಕ, ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಸೃಷ್ಟಿಯ ಪ್ರತಿಯೊಂದು ನೆಲೆಯಲ್ಲಿಯೂ ಕಂಡುಕೊಳ್ಳಬಹುದಾದಂಥ ವಾಸ್ತವ ಸತ್ಯ ಇದು. ಜಂಬೂದ್ವೀಪ ನವಖಂಡ ಪೃಥ್ವಿ, 9 ಖಂಡಗಳಿರ್ತಕ್ಕಂಥ ಈ ಪೃಥ್ವಿಯಲ್ಲಿ, ಈ ಭಗವಂತನ ಸೃಷ್ಟಿಯಲ್ಲಿ ಒಂದು ಪ್ರಕೃತಿ ಅಥವಾ ನಿಯತಿ, ಇನ್ನೊಂದು ಇದರಲ್ಲಿ ಬದುಕ್ತಕ್ಕಂಥ ಜೀವ, ಇವೆರಡರ ನಡುವೆ ಇರುವಂಥ ಮಾತು. ಕೇಳಿರಯ್ಯ ಎರಡಾಳಿನ ಭಾಷೆಯ. ಯಾವುದು ಎರಡಾಳಿನ ಭಾಷೆ? ಏನು? ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಈ ಸೃಷ್ಟಿಯಲ್ಲಿ ನಾನು ಏನು ಮಾಡಿದ್ದೇನೆ? ಸೃಷ್ಟಿ, ಸ್ಥಿತಿ, ಲಯ. ಉತ್ಪತ್ತಿ ಮಾಡುವುದು, ಅದನ್ನು ಬೆಳೆಸುವುದು, ನಂತರ ಇಲ್ಲವಾಗಿಸುವುದು. ಕೊಲುವೆನೆಂಬುದು ದೇವನ ಭಾಷೆ, ಇದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸ್ತೇನೆ. ನನ್ನ ಸೃಷ್ಟಿ ನನ್ನ ಮಾಯೆಯಲ್ಲಿಯೇ ಇದ್ದು ಹೋಗಬೇಕು. ಆ ಮಾಯೆ ಯಾವ ನೆಲೆಯಲ್ಲಿ ಹೋಗ್ತದೆ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಬೇಕು ಪ್ರತಿಯೊಂದು ಜೀವಿಯು. ಇದು ಆ ಭಗವಂತನ ನಿರ್ಣಯ, ನಿಯತಿಯ ಭಾಷೆ. ಆದರೆ ಭಕ್ತನದು ಇಲ್ಲ, ಇದರ ವಿರುದ್ಧ ಈಜಿ ನಾನು ಗಟ್ಟಿಯಾಗಿ ನಿಲ್ತೇನೆ ಅಂತ ಅನ್ನುವಂಥದ್ದು. ನೋಡಿ, ಈ ಸೃಷ್ಟಿಯಲ್ಲಿ ಸಹಜವಾಗಿ ಹುಟ್ಟಿ ಬೆಳೆದು ಸತ್ತವರ ಸಂಖ್ಯೆ ಎಷ್ಟು ಪ್ರಾರಂಭದಿಂದಲೂ? ಆದರೆ ಈ ಸಾವಿನ ಪ್ರವಾಹದಲ್ಲಿ ಕೊಚ್ಚಿ ಹೋದಂಥ ಅಗಣಿತ ಮಂದಿ ನಮ್ಮ ನೆನಪಿನಲ್ಲಿ ಉಳಿದಿಲ್ಲ. ಆದರೆ ಕೆಲವರನ್ನು ಮಾತ್ರ ನಾವು ಮರೆಯೋದಿಲ್ವಲ್ಲ, ಯಾಕೆ? ಕೊಲುವೆನೆಂಬ ಭಾಷೆಗೆ ಸಿಕ್ಕಿ ಹೋದವರು ಅಗಣಿತ ಮಂದಿ, ಆದರೆ ಗೆಲುವೆನೆಂಬ ಭಾಷೆಗೆ ನಿಂತು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡವರು ಕೆಲವು ಮಂದಿ. ಈ ಸ್ವಾರಸ್ಯವನ್ನು ನೋಡಿ, ಎಷ್ಟು ಸ್ವಾರಸ್ಯ ಇದೆ ಇದು. ಅಪ್ಪ ಬಸವಣ್ಣ ಇದರ ಸಂಪೂರ್ಣವಾಗಿರುವಂಥ ಒಂದು ವಸ್ತು ಚಿತ್ರಣವನ್ನು ನಮ್ಮ ಕಣ್ಮುಂದೆ ಕೊಡ್ತಾ ಇದ್ದಾರೆ. ಕೊಲುವೆನೆಂಬ ಭಾಷೆ ದೇವನದು. ಈ ಸೃಷ್ಟಿ ಎಲ್ಲವೂ ಹೋಗ್ತಾ ಇದೆ. ಲಕ್ಷಾಂತರ ಜನ ಹುಟ್ಟುತ್ತಾರೆ, ಹೋಗ್ತಾ ಇದ್ದಾರೆ. ಲೆಕ್ಕವಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಎಲ್ಲ ಹೋಗ್ತಾ ಇದ್ದಾರೆ. ಆದರೆ ಗಟ್ಟಿ ಮನದ ಭಕ್ತರಿದಾರಲ್ಲ, ಕಾಯಕ ಮತ್ತು ದಾಸೋಹ, ಅರಿವು, ಆಚಾರಗಳನ್ನು ಸಹಜವಾಗಿ ಸನ್ಮಾರ್ಗದಲ್ಲಿ ನಡೆಸುವಂತಹ ಭಕ್ತರಿದಾರಲ್ಲ, ಅವರ ಭಾಷೆ ಏನು ಅಂದರೆ ಗೆಲುವೆನೆಂಬ ಭಾಷೆ ಭಕ್ತನದು. ನೀನು ಏನು ಪ್ರಕೃತಿಯಲ್ಲಿ ನಾಮಾವಶೇಷವಾಗಿ ಹೋಗಬೇಕು ಅಂತ ಹೇಳ್ತೀಯ, ನಾನು ಆ ರೀತಿ ಹೋಗೋದಿಲ್ಲ. ನನ್ನ ಹುಟ್ಟನ್ನು ಸಾರ್ಥಕಪಡಿಸಿಕೊಂಡು ಸಂತೃಪ್ತಿಯ ಭಾವನೆಯನ್ನು ಇಟ್ಟುಕೊಂಡು ನಾನು ಉಳಿತೇನೆ, ಕೀರ್ತಿ ಶೇಷನಾಗಿ ಉಳಿತೇನೆ, ಶರೀರ ಹೋದರೂ ಚಿಂತೆ ಇಲ್ಲ ಅನ್ನುವ ನೆಲೆ ಯಾರದು? ಭಕ್ತರದು. ಆದರೆ ಗೆದ್ದವರು ಯಾರು? ಜಗತ್ತೆಲ್ಲವೂ ಏನಾದರೂ ಇರ್ಬೋದು, ಆದರೆ ಭಗವಂತ ನಿನ್ನ ಮಾತನ್ನು ಮೀರಿ ಗೆದ್ದವರು ಸದ್ಭಕ್ತರು. ಅವರೇನು ಮಾಡಿದ್ರು? ಸತ್ಯ ಸದಾಚಾರವೆಂಬ ಕೂರಲಗ ಹಿಡಿದು, ಸತ್ಯ ಸದಾಚಾರವೆಂಬ ಕೂರಲಗ ಹಿಡಿದು ನಿಮ್ಮ ಸದ್ಭಕ್ತರು ಗೆದ್ದರು ಕಣ ಕೂಡಲ ಸಂಗಮ ದೇವ. ಸತ್ಯ ಯಾವುದು?
ಲೋಕದ ನೆಲೆ ಏನಿದೆ ಅನ್ನೋದನ್ನು ಅರಿತು, ಇಲ್ಲಿ ಯಾರೂ ಶಾಶ್ವತವಲ್ಲ, ಆದರೆ ಬಂದ ನೆಲೆಯಲ್ಲಿ ನಮ್ಮ ಸಾಧನೆ ಹೇಗಿರಬೇಕು, ಪರಿಪೂರ್ಣತೆಯ ಕಡೆಗೆ ನಾವು ಹೇಗೆ ಹೋಗಬೇಕು ಅಂತನ್ನುವಂಥ ವಾಸ್ತವ ಪ್ರಜ್ಞೆಯನ್ನು ಇಟ್ಟುಕೊಂಡು ಯಾವನು ಬದುಕ್ತಾನಲ್ಲ ಅವನು ಸತ್ಯದ ಹಾದಿಯಲ್ಲಿ ಹೋದವನು. ಸತ್ಯ ಕೇವಲ ಉಪದೇಶಕ್ಕೆ ಅಲ್ಲ ಅಥವಾ ಕೇವಲ ಚಿಂತನೆಗೆ ಅಲ್ಲ, ಅದನ್ನು ಆಚರಣೆಗೂ ತರಬೇಕು. ಈ ಕಾರಣದಿಂದ ಸತ್ಯ ಸದಾಚಾರವೆಂಬ ಕೂರಲಗು ನಿನ್ನ ಈ ಪ್ರಕೃತಿಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮೀರಿ ನಿಲ್ಲುವಂತಹ ಸತ್ಯ ಸದಾಚಾರವೆಂಬ ಕೂರಲಗ ಹಿಡಿದವರು ನಿಮ್ಮ ಸದ್ಭಕ್ತರು, ಅವರು ಗೆದ್ದರು. ನೋಡಿ, ಇತಿಹಾಸದಲ್ಲಿ ಅಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಎಷ್ಟೋ ಕಡೆ ಲೋಕಹಿತಕ್ಕೋಸ್ಕರ ತಮ್ಮ ಬದುಕಿನುದ್ದಕ್ಕೂ ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಜಗತ್ತಿನ ಎಲ್ಲರ ಹೃದಯದಲ್ಲಿ ಸದಾ ಹಸಿರಾಗಿ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಈ ಜಗತ್ತಿನಲ್ಲಿ ಅನೇಕ ಜನ ಹೋಗಿದ್ದಾರೆ, ಆದರೆ ಕಲ್ಯಾಣದ ಶರಣರನ್ನು ಯಾರೂ ಮರೀಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ನೀ ಹುಟ್ಟಿಸಿದಲ್ಲಿ ಹುಟ್ಟಿ ಕೊಂದಲ್ಲಿ ಸಾಯೋದು ಅನ್ನುವಂಥ ನೆಲೆಯಲ್ಲಿ ಬದುಕಲಿಲ್ಲ. ಅವರು ಸಂಪೂರ್ಣವಾಗಿ ಹುಟ್ಟಿನ ಪ್ರತಿಯೊಂದು ಕ್ಷಣವನ್ನು ಸಹ ತಮ್ಮ ಆತ್ಮೋನ್ನತಿಗಾಗಿ ಬಳಸಿಕೊಂಡು ಸಹಜ ಸರಳ ಮಾರ್ಗದಲ್ಲಿ ಕಾಯಕನಿಷ್ಠರಾಗಿ ದಾಸೋಹ ಸಂಪನ್ನರಾಗಿ ಅರಿವು ಆಚಾರಗಳನ್ನು ಸಹಜವಾಗಿ ಜೋಡಿಸಿದ ಸದ್ಭಕ್ತರೆನಿಸಿಕೊಂಡು ಈ ಪ್ರಪಂಚದ ನೆನಪಿನಲ್ಲಿ ಯಾವತ್ತೂ ಚಿರಂಜೀವಿಗಳಾಗಿ ಚಿರಸ್ಥಾಯಿಗಳಾಗಿ ಉಳಿದರು. ಅದಕ್ಕೋಸ್ಕರ ಸತ್ಯ ಸದಾಚಾರವೆಂಬ ಕೂರಲಗ ಹಿಡಿದು ನಿಮ್ಮ ಸದ್ಭಕ್ತರು ಗೆದ್ದರು ಕಣ ಕೂಡಲ ಸಂಗಮ ದೇವ. ಭಗವಂತನ ಸೃಷ್ಟಿಯ ನೆಲೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಅವಕಾಶ ಎಲ್ಲರಿಗೂ ಸಿಗುತ್ತದೆ. ಹುಟ್ಟಿದ ಕ್ಷಣದಿಂದ, ಮೊದಲ ಉಸಿರು ತೆಗೆದುಕೊಂಡ ಕ್ಷಣದಿಂದ ಕೊನೆಯ ಉಸಿರು ಬಿಡುವವರೆಗೂ ಸಹ ಇದು ನಡೀತಾ ಇರ್ತದೆ. ಆದರೆ ಈ ಮಧ್ಯದ ಕಾಲದ ನಶ್ವರತೆಯನ್ನು ಗಮನಿಸಿ ಯಾವುದನ್ನು ಹಿಡಿಬೇಕು ಅಂತ ಹೇಳಿ ಆ ಒಂದು ಕೃತಕೃತ್ಯತೆಯನ್ನು ಸಾಧಿಸುವಂತಹ ವ್ಯವಸ್ಥೆ ಇದೆಯಲ್ಲ, ಇದು ಸದ್ಭಕ್ತರ ಕರ್ತವ್ಯವಾಗಬೇಕು. ಪ್ರತಿಯೊಬ್ಬ ಮನುಷ್ಯ ಈ ದಿಸೆಯಲ್ಲಿ ಚಿಂತೆ ಮಾಡಬೇಕು, ಆ ರೀತಿಯಲ್ಲಿ ಬೆಳೀಬೇಕು. ಇದು ಅಪ್ಪ ಬಸವಣ್ಣ ಹೇಳುವಂಥ ಮಾರ್ಗ. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ಈ ಸೃಷ್ಟಿಯ ಪ್ರಾರಂಭದಿಂದಲೂ ಸಪ್ತದ್ವೀಪ, ಜಂಬೂದ್ವೀಪ, ನವಖಂಡ ಪೃಥ್ವಿಯೊಳಗೆ ಈ ಎರಡು ತಳಮಳ ನಡೀತಲೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆ ಭಗವಂತನ ಒಂದು ಕೊಲುವೆನೆಂಬ ಭಾಷೆಗೆ ಸಿಕ್ಕಾಕೊಂಡಿರ್ತಾನೆ. ಆದರೆ ಆ ಇರುವ ಕಾಲವನ್ನು ಉಪಯೋಗಿಸಿ ತಾನು ತನ್ನ ತನವನ್ನು ಹೇಗೆ ಉಳಿಸಬೇಕು ಅನ್ನುವಂಥ ಎಚ್ಚರಿಕೆ ಇದೆಯಲ್ಲ, ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವ ಬಗೆ ಇದೆಯಲ್ಲ, ಅದು 12ನೇ ಶತಮಾನದಿಂದ ಸಹಸ್ರಾರು ಮಂದಿ ಶರಣರು ಸತ್ಯ ಸದಾಚಾರವೆಂಬ ಕೂರಲಗ ಹಿಡಿದು ಇವತ್ತು ನಮ್ಮ ಹೃದಯದ ದೀಪ್ತಿಯಾಗಿ ಬೆಳಕಾಗಿ ಇರೋದನ್ನು ನಾವು ನೋಡಿದಾಗ ಗೆದ್ದವರು ಯಾರು ಅನ್ನುವ ಅರ್ಥವಾಗ್ತದೆ. ಅದೇ ರೀತಿಯಲ್ಲಿ ನಾಮಾವಶೇಷವಾಗಿ ಹೋಗಿರ್ತಕ್ಕಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳು, ಇತಿಹಾಸದಲ್ಲಿ ಕರಗಿ ಹೋಗಿರ್ತಕ್ಕಂಥ ಶ್ರೀಮಂತರು, ದುಷ್ಟರು, ದುರಾಚಾರಿಗಳು ಎಲ್ಲರೂ ಕಣ್ಮರೆಯಾಗಿ ಹೋದಾಗ ಅಲ್ಲಿ ಭಗವಂತ ಗೆದ್ದಿದ್ದಾನೆ, ಅವರೆಲ್ಲ ಸೋತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಸದ್ಭಕ್ತರು ಯಾವತ್ತೂ ಸಹ ಸಕಾರಾತ್ಮಕವಾಗಿ ಚಿಂತಿಸಿ ತಮ್ಮ ಬದುಕನ್ನು ಬೆಳಕಾಗಿಸಿ ಜಗತ್ತಿಗೆ ದಾನವಾಗಿ ಕೊಡ್ತಾರೆ ಅಂತನ್ನುವಂಥದ್ದು ಈ ವಚನದ ಆದೇ ಸಂದೇಶ. ಅತ್ತಲಿತ್ತ ಹೋಗದಂತೆ ಎಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಅಂಧಕನ ಮಾಡಯ್ಯ ತಂದೆ.
ಅಂಧಕನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ, ಅತ್ತಲಿತ್ತ ಹೋಗದಂತೆ, ಅತ್ತಲಿತ್ತ ಹೋಗದಂತೆ ಎಳವನ್ನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ. ಅತ್ತಲಿತ್ತ ಹೋಗದಂತೆ ಎಳವನ್ನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಕೆಳವನ್ನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತಿರಿಸು ಕೂಡಲ ಸಂಗಮ ದೇವಾ. ಕೂಡಲ ಸಂಗಮ ದೇವಾ. ಅತ್ತಲಿತ್ತ ಹೋಗದಂತೆ ಎಳವನ್ನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತಿರಿಸು ಕೂಡಲ ಸಂಗಮ ದೇವಾ. ಕೂಡಲ ಸಂಗಮ ದೇವಾ. ಕೂಡಲ ಸಂಗಮ ದೇವಾ. ಅತ್ತಲಿತ್ತ ಹೋಗದಂತೆ ಕೆಳವನ್ನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಕೆಳವನ್ನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ, ಅತ್ತಲಿತ್ತ ಹೋಗದಂತೆ, ಅತ್ತಲಿತ್ತ ಹೋಗದಂತೆ ಕೆಳವನ್ನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ. ನಮ್ಮ ಮನಸ್ಸು ಯಾವತ್ತೂ ಚಂಚಲ. ಆ ಚಂಚಲವಾದ ಮನಸ್ಸನ್ನು
ಹೊರಮುಖವಾಗಿ ಹೋಗುವಂಥದ್ದನ್ನು ಸಂಪೂರ್ಣವಾಗಿ ಅಂತರಂಗದಲ್ಲಿ ಹೋಗಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಇತಿಮಿತಿಯನ್ನು ಹಾಕಲೇಬೇಕಾಗ್ತದೆ. ಅದನ್ನೇ ಅಪ್ಪ ಬಸವಣ್ಣನವರು ಈ ಮೇಲೆ ಹಾಡಿದ ವಚನದಲ್ಲಿ ಸಂಪೂರ್ಣವಾಗಿ ತಮ್ಮ ಮನದ ಭಾವನೆಯನ್ನ ಆ ಲಿಂಗದಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ನೋಡಿ, ಒಬ್ಬ ಮನುಷ್ಯ ಸನ್ಮಾರ್ಗದಲ್ಲಿ ಹೋಗಬೇಕಾದ್ರೆ ಒಳಗಡೆ ಎಂಥ ತಳಮಳ ಬರಬೇಕು. ನಾನು ಮಾಡ್ತಕ್ಕಂಥ ನನ್ನ ದೌರ್ಬಲ್ಯಗಳನ್ನು ನೆನೆಸಿಕೊಂಡು ಅದರಿಂದ ಹೊರಬರಬೇಕು ಅಂತನ್ನುವಂಥ ಒತ್ತಡ ಇದೆಯಲ್ಲ, ಆ ಒತ್ತಡ ಅದೇ ಜೀವಾಳ. ನಮ್ಮ ಸಾಧನೆ ಪರಿಪೂರ್ಣಗೊಳ್ಳಬೇಕಾದ್ರೆ ಆ ಸಂಚಲನ ಮತ್ತು ಆ ತಳಮಳ ಇದೆಯಲ್ಲ, ಒತ್ತಡವೇ ಜೀವಾಳವಾಗ್ತದೆ. ಆ ಜೀವಾಳ ಸನ್ಮಾರ್ಗದ ಕಡೆಗೆ ಹೋಗಲಿಕ್ಕೆ ಯಾವ ರೀತಿ ಬಯಸ್ತದೆ? ಅಪ್ಪ ಬಸವಣ್ಣನವರು ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಅಲ್ಲಿ ಇಲ್ಲಿ ಸುತ್ತಬೇಕು ಅಂತ ಅನ್ನುವಂಥ ಒಂದು ನೆಲ, ಎಲ್ಲ ಕಡೆ ಹೋಗಬೇಕು ಅಂತ ಅನ್ನುವಂಥ ಒಂದು ಕುತೂಹಲ ಕೌತುಕ ಏನೇನೋ ಇರ್ತದೆ. ಅಲ್ಲಿ ಇಲ್ಲಿ ಸುತ್ತಾ ಇದ್ದೇನೆ, ಆದರೆ ನಿನ್ನ ಬಳಿ ಇರಬೇಕು ಅನ್ನೋದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ನನ್ನನ್ನು ಆ ರೀತಿ ಸುತ್ತಾಡ್ದಂಗೆ ಮಾಡಿಬಿಡು, ನನ್ನನ್ನು ಕುಂಟನನ್ನಾಗಿ ಮಾಡಿಬಿಡು. ನಾನು ಎಲ್ಲೂ ಎದ್ದು ಹೋಗಬಾರ್ದು, ಆಗಬಾರ್ದು ನನಗೆ, ನನ್ನ ಶರೀರಕ್ಕೆ. ಆ ರೀತಿ ನನ್ನ ಕುಂಡಿಸ್ಬಿಡು ಒಂದು ಕಡೆ. ಅತ್ತಲಿತ್ತ ಹೋಗೋದನ್ನು ತಪ್ಪಿಸು. ಹಾಗಾದ್ರೆ ಹೋಗೋದನ್ನ ಬಿಟ್ಟರೆ ಎಲ್ಲ ಬಿಟ್ಟಾಗುತ್ತೇನು? ಇಲ್ಲ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಅವನೇನು ಹೇಳ್ತಾನೆ, ಇವನೇನು ಹೇಳ್ತಾನೆ, ಅವನು ಹೊಗಳಿಕೆ ಏನು, ಇವನ್ ತೆಗಳಿಕೆ ಏನು, ಹೊರ ದೃಷ್ಟಿ, ಹೊರ ಭಾಗ ಇದೆಯಲ್ಲ ಕಿವಿದು, ಇದು ಬೇಡ, ಇದು ಯಾವುದು ಕೇಳೋದು ಬೇಡ. ನೋಡಿ, ಅದೇ ರೀತಿಯಲ್ಲಿ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಲಿಂಗದಲ್ಲಿ ದೃಷ್ಟಿ ನಮ್ಮ ಪ್ರಯತ್ನ, ಆದರೆ ಸುತ್ತ ಇರೋದನ್ನೆಲ್ಲ ನೋಡುತ್ತೆ ಲಿಂಗವನ್ನು ಬಿಟ್ಟು ನಮ್ಮ ಕಣ್ಣು. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಹಾಗಾದ್ರೆ ಯಾವ ಕಡೆ ಇರಬೇಕು ಇವೆಲ್ಲ? ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ನೋಡಿ, ಸ್ವಲ್ಪ ನೀವೇ ಯೋಚನೆ ಮಾಡಿ. ಹೊರಗಡೆ ಒಂದು ಸೂಜಿ ಕೆಳಗೆ ಬಿದ್ದರೆ ಆ ಸಪ್ಪಳ ನಿಮಗೆ ಕೇಳಿಸುತ್ತೆ, ಚೆನ್ನಾಗಿದೆ ನಿಮ್ಮ ಕಿವಿ, ಕಿವುಡುತನ ಇಲ್ಲ. ಒಂದು ಸೂಜಿ ಕೆಳಗೆ ಬಿದ್ದರೆ ಆ ಸದ್ದು ನಿಮಗೆ ಕೇಳುತ್ತೆ. ಒಂದು ಮಳೆ ಹನಿ ಕೆಳಗೆ ಬಿದ್ದರೆ ಆ ಸಪ್ಪಳವನ್ನು ನೀವು ಕೇಳ್ತೀರಿ. ಒಂದು ಎಲೆ ಅಲಗಾಡಿದ್ರೆ ಆ ಸದ್ದು ನಿಮಗೆ ಕೇಳುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಿ, ನೀವು ಹುಟ್ಟಿದಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ನಿಮ್ಮ ಎದೆ ಲಬ್ ಡಬ್ ಲಬ್ ಡಬ್ ಅಂತ ಬಡಿತಾ ಇದೆ ತಾನೆ? ಏನೋ ಅದನ್ನ ಡಾಕ್ಟರ್ಗೆ ಏನೋ ಜ್ವರ ಬಂತು ಅಥವಾ ನಾಡಿ ಬಡಿತ ಜಾಸ್ತಿ ಆಯಿತು ಅನ್ನುವಾಗ ಸ್ವಲ್ಪ ನೀವು ಅದ್ರ ಕಡೆ ಗಮನ ಕೊಟ್ಟಾಗ ಆ ಶಬ್ದ ನೀವು ಕೇಳಿಸ್ಕೊಳ್ತೀರಿ ಹೊರತು ನಿಮ್ಮ ಹೃದಯದ ಮಿಡಿತದ ಶಬ್ದವನ್ನ ನಿಮ್ಮ ಕಿವಿಗಳು ಕೇಳ್ತಲೇ ಇಲ್ಲ. ಯಾಕೆ ಅಂದರೆ ನಮ್ಮ ಇಂದ್ರಿಯಗಳೆಲ್ಲವೂ ಹೊರಮುಖವಾಗಿದೆ, ಒಳಮುಖವಾಗಿಲ್ಲ. ಹೊರಗಿನೋದನ್ನೆಲ್ಲ ನೋಡುತ್ತದೆ, ಇದಿರ ವಿಚಾರಿಸುತ್ತೆ ಎಲ್ಲವನ್ನ, ಆದರೆ ತನ್ನೊಳಗೆ ಏನು ಅನ್ನೋದನ್ನ ವಿಚಾರಿಸಲಿಕ್ಕೆ ಅವಕಾಶವನ್ನೇ ಇಲ್ಲ. ಯಾಕೆ ಅಂದರೆ ಅವೆಲ್ಲ ಹೊರಮುಖವಾಗಿವೆ. ಆ ಹೊರಮುಖವಾಗಿರುವಂಥ ಜ್ಞಾನವನ್ನ ಒಳಮುಖ ಮಾಡಿಕೊಳ್ಳೋದಿದೆಯಲ್ಲ, ಇದನ್ನೇ ಆಧ್ಯಾತ್ಮ ಅಂತ ಕರೆದ್ರು. ಆತ್ಮನಃ ಅಧಿ ಆಧ್ಯಾತ್ಮ ಅಂದರೆ ನಿನ್ನ ಮನಸ್ಸು ನಿನ್ನ ಒಳಗಿನ ಕಡೆಗೆ ಹೋಗಬೇಕು, ನಿನ್ನ ಚಿಂತನೆ ಪ್ರಜ್ಞೆ ಒಳಮುಖವಾಗಬೇಕು, ಹೊರಮುಖವಾಗಿರೋದು. ಇದನ್ನೇನೆ ಆವೃತ್ತ ಚಕ್ಷು ಅಂತ ಹೇಳ್ತಾರೆ. ಚಕ್ಷು ಹೊರಗೆ ನೋಡುತ್ತದೆ, ಅದನ್ನು ತಿರುಗಿಸ್ಕೋ, ಒಳಗೆ ನೋಡು. ಒಳಗೆ ನೋಡಬೇಕು. ನಾವು ಒಳಗೆ ನೋಡಬೇಕಾದ್ರೆ ಹೊರಗಿನ ನೋಟಕ್ಕೆ ನಾವು ಕುರುಡರಾಗಬೇಕು.
ಹೊರಗಿನ ಶಬ್ದಕ್ಕೆ ನಾವು ಕಿವುಡರಾದಾಗ ನಮ್ಮ ಅಂತರ್ಧ್ವನಿ ನಮಗೆ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ. ಹೊರಗಿನ ಓಡಾಟಕ್ಕೆ ನಾವು ಹೆಳವರಾದಾಗ ಒಳಗಿನ ಓಡಾಟಕ್ಕೆ ಒಂದು ಸ್ಫೂರ್ತಿ ಬರುತ್ತೆ. ಒಳಗೆ ಏನನ್ನು ನೋಡ್ತೇವೆ? ನಿಮ್ಮ ಶರಣರ ಪಾದವಲ್ಲದೆ. ಅಂದರೆ ನಮ್ಮ ಮುಂದೆ ಇರತಕ್ಕಂಥ ಎಲ್ಲ ಶರಣರ ಸಹಸ್ರಾರು ಪಾದಗಳು ಅಂತ ಅರ್ಥ ಅಲ್ಲ. ಇಲ್ಲಿ ಪಾದ ಅಂತ ಹೇಳಿದ್ರೆ ಅವರ ಸಾಧನೆಯಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ, ನಮ್ಮ ಅನುಭವಕ್ಕೆ ವೇದ್ಯವಾದ ಕಾಲು ಭಾಗ ಪಾದ ಅಂದರೆ. ನಿಮ್ಮ ಶರಣರ ಪಾದ ಅಂದರೆ ಅವರ ಸಾಧನೆಯ ಕಾಲು ಭಾಗ ಏನಿದೆಯಲ್ಲ ಅದರ ಕಡೆ ನಮ್ಮ ಗಮನ ಬಂದರೆ ಮುಕ್ಕಾಲು ಭಾಗ ನಾವು ಸಾಧಿಸ್ಬೋದು. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡುವ ಸಂಗಮ ದೇವ. ಈ ವಚನ ನೀವು ಬಿಡಿಸ್ತಾ ಕೂತ್ಕೊಳ್ಳಿ, ನಿಮ್ಮ ಅಂತರಂಗದ ಶಬ್ದವನ್ನು ಕೇಳುವಂತಹ ವ್ಯವಸ್ಥೆ ಬರ್ತದೆ. ಲೋಕಕ್ಕೆಲ್ಲ ನಾವು ಕಿವುಡರಾಗೋಣ, ಕುರುಡರಾಗೋಣ. ನಮ್ಮ ಅಂತರಂಗದ ಬೆಳಕನ್ನು ನಾವು ಕಂಡು ಉಂಡು ದಣಿಯದೆ ನಾವು ಆ ಮಹಾಲಿಂಗದಲ್ಲಿ ಬೆಳಕಾಗೋಣ ಅಂತನ್ನುವಂಥ ಒಂದು ಒಳ ಚೈತನ್ಯಕ್ಕೆ ಸದೃಢವಾಗಿರುವಂಥ ಬುನಾದಿಯನ್ನು ಹಾಕಿಕೊಟ್ಟು ಅಪ್ಪ ಬಸವಣ್ಣ ಹೇಳ್ತಾರೆ, ಈ ಹೊರಗಿನ ನೋಟಕ್ಕೆಲ್ಲವನ್ನೂ ನನ್ನನ್ನು ಹೆಳವನನ್ನಾಗಿ, ಕಿವುಡನನ್ನಾಗಿ, ಕುಂಟನನ್ನಾಗಿ, ಅಂಧಕನನ್ನಾಗಿ ಮಾಡಿಬಿಡು. ಆದರೆ ಒಳಗಿನ ಪ್ರಜ್ಞೆ ಜಾಗೃತವಾಗಲಿ. ನೋಡಿ, ಇನ್ನೂ ಒಂದು ಮಾತು, ನಾವು ಕಣ್ಣಿನ ಹೊರನೋಟ ಅಷ್ಟೇ ಗೊತ್ತು ನಮಗೆ. ಕಣ್ಣಿಲ್ಲದವರು ಧ್ವನಿಯನ್ನ ಮತ್ತು ವ್ಯವಸ್ಥೆಯನ್ನ, ಇತರ ಇಂದ್ರಿಯಗಳ ವ್ಯವಸ್ಥೆಯನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅಂತ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಕಣ್ಣಿಲ್ಲದವರನ್ನ ಕುರುಡ ಅಂತ ನಾವು ಅಂತೇವೆ. ಆದರೆ ನಮ್ಮ ಹಿರಿಯರು ಅವರನ್ನು ಪ್ರಜ್ಞಾಚಕ್ಷು ಅಂತ ಕರೀತಾರೆ. ಪ್ರಜ್ಞಾಚಕ್ಷು ಅಂದರೆ ಕಣ್ಣಿನಿಂದ ನೋಡುವವನಲ್ಲ, ಅವನ ಪ್ರಜ್ಞೆಯೇ ಈ ಪ್ರಪಂಚದ ಹೊರಗಿನ ಆಕಾರವನ್ನು ಗಮನಿಸ್ತಕ್ಕಂಥದ್ದು. ಆ ಪ್ರಜ್ಞಾಚಕ್ಷು ಅಂತ ಅನ್ನೋದು ಇದೆಯಲ್ಲ, ಕಣ್ಣಿನ ಒಳ ನೋಟದ 1000 ಪಟ್ಟು ಹೆಚ್ಚುಗಾರಿಕೆಯನ್ನು ತೋರಿಸ್ತದದು. ಅಂಥ ಪ್ರಜ್ಞೆ ಇರುವಂಥ ಅನೇಕ ಮಂದಿ ಇವತ್ತೂ ಇದ್ದಾರೆ. ಕಣ್ಣಿಲ್ಲದಿದ್ದರೂ ಸಹ ಪ್ರಪಂಚದ ಎಲ್ಲ ನೆಲೆಯಲ್ಲಿ ಅದ್ಭುತವಾದ ಸಾಧನೆ ಮಾಡಿದಂಥ ಪುಣ್ಯಾತ್ಮರಿದ್ದಾರೆ. ಅವರನ್ನು ಪ್ರಜ್ಞಾಚಕ್ಷುಗಳು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಹೊರನೋಟಕ್ಕಿಂತಲೂ ಒಳನೋಟ ತೀಕ್ಷ್ಣವಾದದ್ದು. ಯಾವಾಗ ತನ್ನ ಅಂತರಂಗದ ಒಳನೋಟವನ್ನು ನಾನು ಸರಿಯಾಗಿ ನೋಡಿಕೊಳ್ಳುವೆನೋ ಆಗ ಪ್ರಕೃತಿಯಲ್ಲಿರುವ ಪ್ರತಿಯೊಂದರ ಅಂತರಂಗದ ಅಂತಃಸತ್ವವನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಅವನಿಗೆ ಬರ್ತದೆ. ಹಾಗೆ ಒಳನೋಟ ಅಂದ್ರೆ ಏನು ಅಂತಂದರೆ ಇಡೀ ಪ್ರಪಂಚವನ್ನು ತನ್ನ ಅಂತರಂಗದಲ್ಲಿ ಗುರುತಿಸ್ತಕ್ಕಂಥ ಒಂದು ವಿಶ್ವ ಚೈತನ್ಯದ ನೋಟ ಅದು. ಆ ನೋಟವನ್ನು ನಾವು ತೆಗೆದುಕೊಳ್ಬೇಕು. ಅದನ್ನೇ ಅಪ್ಪ ಹೇಳ್ತಾರೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಇದು ಈ ವಚನ ನಮ್ಮ ಅಂತರಂಗದಲ್ಲಿ ಮಿಡಿಬೇಕಾದಂಥ ಒಂದು ಅನುರಣನ. ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರೊಡೆದು, ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರೊಡೆದು, ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ, ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವಾ. ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ, ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ, ಸುಷುಮ್ನನಾಳದಿಂದವೇ ಉದಕವಾ ತಿದ್ದಿ,
ಸುಷುಮ್ನಾಳದಿಂದವೇ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಅವಾಗಳು ಈ ತೋಟದೊಳಗೆ ಜಾಗರವಿತ್ತು ಅವಾಗಳು ಈ ತೋಟದೊಳಗೆ ಜಾಗರವಿತ್ತು ಈ ಸಸಿಯ ಸಲಹಿದೆ ಕಾಣ ಗುಹೇಶ್ವರ ಈ ಸಸಿಯ ಸಲಹಿದೆ ಕಾಣ